ಈ ದಿನ ನಾವು ಇಲ್ಲಿ ಸೇರಿರುವಂಥದ್ದು ನಮ್ಮ ಜನಸಂಘದ ಫೌಂಡರ್ ಆಗಿದ್ದಂಥ ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರ ಒಂದು ಬಲಿದಾನದ ದಿನವನ್ನು ನಾವು ಈ ದಿನ ಇಲ್ಲೆಲ್ಲ ಸೇರಿ ಅವರ ಸ್ಮರಣೆ ಮಾಡೋದಕ್ಕೆ ನಾವು ಇಲ್ಲಿ ಸೇರಿದ್ದೀವಿ. ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಭಾಳ ವಿದ್ಯಾವಂತರು ಸಹ ಆಗಿದ್ದರು. ಹಾಗೆಯೇ ಅವರು ನಮ್ಮ ದೇಶದ ಮೊದಲನೆಯ ಸಪ್ಲೈ ಮತ್ತು ಇಂಡಸ್ಟ್ರಿ ಮಂತ್ರಿ ಸಹ ಅವರು ಆಗಿರ್ತಾರೆ. ಅವರು ಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಬೆಂಗಳೂರಲ್ಲಿ ಇರುವಂಥ HAL ಕಾರ್ಖಾನೆ ಇವೆಲ್ಲವೂ ಸ್ಥಾಪನೆಗೊಂಡಿರುವಂಥದ್ದು, ಅದನ್ನು ನಾವು ಹೆಮ್ಮೆಯಿಂದ ಹೇಳ್ಕೋಬೋದು. ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿಯವರು ಪ್ರಥಮವಾಗಿ ಕಾಂಗ್ರೆಸ್ ಪಕ್ಷದಲ್ಲಿದ್ದರು. ಅದಾದ ನಂತರ ಅವರು ಅಲ್ಲಿನ ಏನು ಜವಾಹರ್ಲಾಲ್ ನೆಹರು ಅವ್ರ ಜೊತೆಗೆ ಹೊಂದಾಣಿಕೆ ಆಗದೆ, ಅವರ ಐಡಿಯಾಲಜಿಗಳನ್ನ ಅವರು ಒಪ್ಕೊಳ್ಳೋಕ್ಕಾಗದೆ ಅಲ್ಲಿಂದ ರಿಸೈನ್ ಮಾಡಿ ಕಾಂಗ್ರೆಸ್ ಪಕ್ಷದಿಂದ ಹೊರಬಂದು ಅವರು ಭಾರತೀಯ ಜನಸಂಘವನ್ನು ಸ್ಥಾಪನೆ ಮಾಡ್ತಾರೆ. ಜನಸಂಘದ ಪ್ರಥಮ ಅಧ್ಯಕ್ಷರು ಸಹ ಅವರು ಆಗಿರ್ತಾರೆ. ಅದಾದ ನಂತರ ಅವರು ಚುನಾವಣೆಯಲ್ಲೂ ಸಹ ಸ್ಪರ್ಧಿಸ್ತಾರೆ. ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರಕ್ಕೆ ಪ್ರತ್ಯೇಕವಾಗಿ ಒಂದು ಕಾನೂನು, ಅಲ್ಲಿಗೆ ಪ್ರತ್ಯೇಕವಾಗಿರುವಂಥ ಒಬ್ಬ ಪ್ರಧಾನಮಂತ್ರಿ, ಹಾಗೆಯೇ ಉಳಿದಿರುವಂಥ ಎಲ್ಲ ಭಾರತಕ್ಕೂ ಒಬ್ಬರು ಪ್ರಧಾನಮಂತ್ರಿ, ಇಲ್ಲಿಗೆ ಬೇರೆ ರೀತಿಯ ಕಾನೂನು ಎಲ್ಲ ಜಾರಿಗೆ ತಂದಿರ್ತಾರೆ. ಅದನ್ನು ತೀವ್ರವಾಗಿ ವಿರೋಧ ಮಾಡ್ತಾರೆ ನಮ್ಮ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು. ಜಮ್ಮು ಕಾಶ್ಮೀರಕ್ಕೆ ಹೋಗಬೇಕು ಅಂದರೂ ಸ್ಪೆಷಲಾಗಿ ಪರ್ಮಿಷನ್ ತೊಗೊಂಡು ಹೋಗಬೇಕಾಗಿರುತ್ತೆ. ಸೊ ಅದನ್ನೆಲ್ಲ ಅವರು ವಿರೋಧ ಮಾಡಿ ಜಮ್ಮು ಕಾಶ್ಮೀರಕ್ಕೆ ನಾನು ಹೋಗ್ತೀನಿ, ಯಾರು ನನ್ನನ್ನು ತಡಿತೀರಾ ಅಂತ ಹೇಳಿ ಒಂದೇ ದೇಶದಲ್ಲಿ ದೋ ಪ್ರಧಾನ್ ದೋ ವಿಧಾನ್ ನೈ ಚಲೇಗ ಅಂತ ಹೇಳ್ತಾರೆ. ಅಂದರೆ ಅಖಂಡ ಭಾರತ, ಒಂದು ದೇಶದಲ್ಲಿ ಇಬ್ಬರು ಪ್ರಧಾನಮಂತ್ರಿಗಳು, ಎರಡು ಬಾವುಟಗಳು ಇರಬಾರ್ದು ಅಂತ ಹೇಳಿ ಅವರು ಜಮ್ಮು ಕಾಶ್ಮೀರದ ಬಾರ್ಡರ್ ಒಳಗಡೆಗೆ ಅವರು ಹೋಗ್ತಾರೆ. ಅಲ್ಲಿಂದ ಅವ್ರನ್ನ ಜೈಲಲ್ಲಿ ಇಡಲಾಗತ್ತೆ, ಅವ್ರ ಒಳಗಡೆ ಪ್ರವೇಶ ಮಾಡಿದ್ದಕ್ಕೆ. ಅದಾದ ನಂತರ ಅವರು ಜೈಲಲ್ಲೇ ಅಂತ್ಯವನ್ನು ಕಾಣ್ತಾರೆ. ಅದು ಹೇಗೆ ಅನ್ನುವಂಥದ್ದು ಇಲ್ಲಿ ತನಕನೂ ನಿಗೂಢವಾಗಿದೆ. ಅವರು ದೇಶಕ್ಕೋಸ್ಕರ ನಮ್ಮ ಭಾರತ ಅಖಂಡ ಭಾರತವಾಗಿ ಒಂದಾಗಿ ಇರಬೇಕು ಅನ್ನೋಂಥದ್ದಕ್ಕೆ ಹೋರಾಟ ಮಾಡ್ತಾ ಅವರು ತಮ್ಮ ಜೀವನವನ್ನೇ ಅವರು ಬಲಿದಾನವಾಗಿ ಕೊಟ್ಟಿರ್ತಾರೆ. ಸೊ ಅದಾದ ನಂತರ ಭಾರತೀಯ ಜನಸಂಘದಿಂದ ಭಾರತೀಯ ಜನತಾ ಪಾರ್ಟಿ ಹುಟ್ಟಿರುವಂಥದ್ದು. ಹಾಗಾಗಿ ನಾವೆಲ್ಲರೂ ಅವರನ್ನು ಈ ದಿನ ಪುಷ್ಪಾರ್ಚನೆ ಮಾಡೋದ್ರ ಮುಖಾಂತರ ನಮ್ಮ ವಿಜ್ಞಾನ ನಗರ ವಾರ್ಡಲ್ಲಿ ಅವರನ್ನು ಸ್ಮರಣೆ ಮಾಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೆ ಕೇಳ್ಕೊಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಕೆಳಗೆ ಇಟ್ಕೊಳ್ಳಿ, ಮುಂದೆ ಬನ್ನಿ. ಬಿಡಿ ಸ್ವಲ್ಪ ಸ್ವಲ್ಪ ಕೊಡಿ. ಆಮೇಲೆ ಇದೆ
ಡೆಲ್ಲಿಗೆ ಹೋಗಿದ್ರಲ್ಲ ಡೆಲ್ಲಿಗೆ ಹೋಗ್ತಾರೆ ಇವನ್ನೆಲ್ಲ ಇಲ್ಲ